ಹೊಡಿತಾರೆ. ಕೇಳಿಸಿದ್ಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಐ ಥಿಂಕ್ ಇದು ನಾವು ನೋಡಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಲೇ ಓಪನ್ ಬಿಟ್ಟಿದ್ದಾರೆ ಅನಿಸುತ್ತೆ, ಅಥವಾ ನಂಗೆ ಅಷ್ಟು ಐಡಿಯಾ. ಈ ಕಡೆ ಉಪ್ಪು, ಈ ಕಡೆ ಮುದ್ದೆ, ಈ ಕಡೆ ಬರ್ನ್ ಆಗಿರೋದು. 2 ಸ್ಪೂನ್ ಮೇಲೆ ತಿನ್ನೋಕ್ಕಾಗಿಲ್ಲ ನನಗೆ. ಮಾಡಿಟ್ಟಿರೋದನ್ನೆಲ್ಲ ಹಾಗೆ ಬೌಲ್ ತುಂಬಿಟ್ಬಿಟ್ಟು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವಾಗ ಗುಡ್ವಿಲ್ ಸ್ಟೋರಿಗೆ ಬಂದಿದ್ದೀವಿ, ಅದಕ್ಕೆ ಇಲ್ಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಈಗ ನನ್ನ ಕೈಯಲ್ಲಿರೋದೆಲ್ಲ ಕೆಲವೊಂದು ನಮಗೆ ಆಗದೆ ಇರೋ ಬಟ್ಟೆ, ಅಥವಾ ತೊಗೊಂಡು ಸೈಜ್ ದೊಡ್ಡ ಆಯಿತು ಚಿಕ್ಕ ಆಯಿತು ಅನ್ನೋ ಬಟ್ಟೆ ರಿಟರ್ನ್ ಮಾಡೋಕ್ಕಾಗದೇ ಇರೋದೆಲ್ಲ ಮನೇಲಿ ಹಾಗೆ ಇಟ್ಟಿದ್ವಿ. ಸೊ ಇಲ್ಲಿ ಗುಡ್ವಿಲ್ ಸ್ಟೋರಲ್ಲಿ ಏನಂದರೆ ಕೆಲವೊಂದು ಕಡೆ ಡೊನೇಷನ್ ಬಾಕ್ಸಸ್ ಎಲ್ಲ ಇಟ್ಟಿರ್ತಾರೆ. ನಿಮ್ಗೆ ಏನೇನು ಬೇಡವೋ ಅದನ್ನು ತೊಗೊಂಡೋಗ ಅಲ್ಲಿ ಹಾಕ್ಬೋದು. ಇವಾಗ 2 ಬ್ಯಾಗ್ ಬಟ್ಟೆನ ಅಲ್ಲಿ ಹಾಕಿ, ಇನ್ನು 2 ಬ್ಯಾಗ್ ಬಟ್ಟೆನ ಶಾಪ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಇಲ್ಲೆಲ್ಲ ಎಷ್ಟು ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲೆಲ್ಲ ಇರುತ್ತೆ. ಇವಾಗ ಡಿಸ್ಕೌಂಟ್ ನಡೀತಿದೆ, 2-3 ಡೇಸಿಂದ ಏನೋ ಆಫರ್ಸ್ ನಡೀತಿದೆ ಅಂತೆ. ಸೊ ಅಲ್ಲೋಗಿ ತೋರಿಸ್ತೀನಿ ಏನೇನಿದೆ ಅಥವಾ ಹೆಂಗಿರುತ್ತೆ ಇಲ್ಲಿ ಅಂತ. ಒಂದು ಸೆಕ್ಷನ್ ಪೂರ್ತಿ ಡೊನೇಷನ್ಸಿಗೆ ಅಂತ. ಸೊ ಇಲ್ಲಿ ಎಲ್ಲ ಥರ ಫ್ಯಾನ್ಸ್, ಸೂಟ್ ಕೇಸ್ ಎಲ್ಲನೂ ಕೊಡ್ತಾರೆ. ಇವಾಗ ನಮ್ಮ ಮುಂದೆ ಬಂದವರೊಬ್ಬರು ಅವ್ರ ಹತ್ರ ಇದ್ದಿದ್ದು ಸೂಟ್ ಕೇಸ್ಗಳು ಏನೇನು ಯೂಶ್ವಲಿ ನಿಮ್ಗೆ ಬಟ್ಟೆ ಅಂತಲೇ ಅಲ್ಲ, ಏನೇ ಐಟಮ್ಸ್ ನೀವು ಯೂಸ್ ಮಾಡಲ್ಲ ಅಥವಾ ಕೆಲವೊಬ್ರು ಮೂವ್ ಔಟ್ ಆಗ್ತಿರ್ತಾರಲ್ವ ಬೇರೆ ಪ್ಲೇಸಸ್ಸಿಗೆ, ಅವ್ರ ಹತ್ರ ಬೇಡದಿರೋ ಅಂಥದ್ದು, ಸೆಲ್ ಮಾಡೋಕ್ಕಾಗದೇ ಇರೋವಂಥದ್ದೆಲ್ಲ ತಂದು ಡೊನೇಷನ್ಸಿಗೆ ಹಾಕಿದ್ರೆ. ಇದೇ ಗುಡ್ವಿಲ್ ಸ್ಟೋರ್. ಹೋಗೋಣ ಒಳಗಡೆ ಇವಾಗ. ನೋಡಿ, ನಾನು ನಿಮಗೆ ಆಫರ್ ನಡೀತಿದೆ ಅಂತ ಹೇಳಿದ್ನಲ್ಲ, 50% ಆಫ್ ಇದೆ ಪಿಂಕ್ ಟ್ಯಾಗ್ಸ್ ಇರೋದಕ್ಕೆ. ನಾನು ತೋರಿಸ್ತೀನಿ ಇವಾಗ ಪಿಂಕ್ ಟ್ಯಾಗ್ಸ್ ಅಂದರೆ ಹೆಂಗೆ ಅಂತ. ಇವಾಗ ನೋಡಿ, ಈ ಸ್ಲಿಪ್ಪರ್ ಎಷ್ಟಿದೆ, $12.97 ಏನೋ ಇದೆ. ಇಲ್ಲಿದೆ ಎಲ್ಲ ಪಿಂಕ್ ಕಲರ್, ಇದು ಪಿಂಕ್ ಸ್ಲಿಪ್ ಅಂತ. ಸೊ ಇದು $7 ಸಿಗುತ್ತೆ ನಮಗೆ ಇವಾಗ ಈ ಥರ. ಇಲ್ಲಿ ಅಮೇರಿಕಾದಲ್ಲೆಲ್ಲ ತುಂಬ ಥ್ರಿಫ್ಟಿಂಗ್ ಕಲ್ಚರ್ ಜಾಸ್ತಿ. ಏನಕ್ಕೆ ಅಂದರೆ ಇಲ್ಲಿರೋರು ಬಿಲೀವ್ ಮಾಡ್ತಾರೆ ದಟ್ ಮತ್ತೆ ಜಾಸ್ತಿ ದುಡ್ಡು ಕೊಟ್ಟು ಏನಂತಾರೆ ನ್ಯಾಷನಲ್ ವೇಸ್ಟ್ ಅಂತ ಅಂತಾರೆ, ಲೈಕ್ ರೀಯೂಸ್ ಮಾಡಬೇಕು, ರೀವೇರ್ ಮಾಡಬೇಕು ಅಂತ ತುಂಬ ಬಿಲೀವ್ ಮಾಡ್ತಾರೆ ಇಲ್ಲಿ. ಅಂದರೆ ತುಂಬ ಪ್ರಾಕ್ಟೀಸ್ ಇದೆ ಅಮೇರಿಕಾಲಿ. ಸೊ ಜಾಸ್ತಿ ಜನ ಥ್ರಿಫ್ಟಿಂಗಿಗೆ ಆಪ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೂ ಇದೆ ಥ್ರಿಫ್ಟಿಂಗ್ ಕಲ್ಚರ್, ಬಟ್ ಅಷ್ಟು ಎಲ್ಲರೂ ಆಪ್ಟ್ ಮಾಡಲ್ಲ ಥ್ರಿಫ್ಟಿಂಗಿಗೆ. ಅಯ್ಯೋ ಮತ್ತೆ ಬೇರೆಯವ್ರು ಹಾಕಿದ ಬಟ್ಟೆ ಹಾಕೋಬೇಕು ಅನ್ನೋ ಥರ ಮನಸ್ಥಿತಿ. ಬಟ್ ಇಲ್ಲಿ ಹಾಗೆಲ್ಲ ಎಲ್ಲ ಇದು. ಆಮೇಲೆ ನಾನು ಹೇಳಿದ್ನಲ್ಲ ಬಟ್ಟೆ ಒಂದೇ ಸಿಗಲ್ಲ ಅಂತ, ನಾನು ಈ ಸ್ಟೋರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ನೋಡ್ತಿರೋದು. ಸೊ ಹಾಗೆ ಇಲ್ಲಿ ಎಲ್ಲ ಥರ ಸಿಗುತ್ತೆ ಬಟ್ಟೆಗಳು. ಆಮೇಲೆ ಇಲ್ಲಿ ನೋಡಿ ಡಾಲ್, ಸೆರಾಮಿಕ್ಸ್ ಐಟಮ್, ಶೂಸ್, ಆಲ್ಮೋಸ್ಟ್ ಎಲ್ಲ. ಕೆಲವೊಂದು ಥ್ರಿಫ್ಟ್ ಸ್ಟೋರಿಗೆ, ಒಂದು ತುಂಬ ದೊಡ್ಡ ಇರೋ ಥ್ರಿಫ್ಟ್ ಸ್ಟೋರಿಗೆಲ್ಲ ಹೋದರೆ ನೀವು ಆಲ್ಮೋಸ್ಟ್ ಒಂದು ಮನೆಯೇ ಸೆಟ್ ಮಾಡಿಬಿಡ್ಬೋದು. ಆ ಥರ ಎಲ್ಲ ವೆರೈಟೀಸ್ ಆಫ್ ದ ಐಟಮ್ಸ್ ಇರುತ್ತೆ. ಬಟ್ ನಂಗೆ ಒಳಗಡೆ ಹೆಂಗಿದೆ ಅಂತ ನೋಡಬೇಕಲ್ಲ. ಲೆಟ್ ಮಿ ಟ್ರೈ. ನೋಡಿದ್ರೆ ಹಾಕೊಂಡು ನಂಗೆ ಹೊಡಿತಾರೆ. ಪ್ರೈಸ್ ಎಲ್ಲ ನೋಡೋದನ್ನ ತಗೊಳ್ತಾ ಇದ್ದೀನಿ. ವಾಲ್ಮಾರ್ಟಲ್ಲಿ $27 ಏನೋ, ಇದು $10 ಸಿಗುತ್ತೆ. ಸೊ ಇಟ್ಸ್ ಗುಡ್ ಡೀಲ್. ಆಮೇಲೆ ಇನ್ನೊಂದು ಐಟಮ್ ನೋಡಿದೆ, ತುಂಬ ಚೆನ್ನಾಗಿದೆ, ನೋಡೋಣ ಎಲ್ಸಿ ಎಷ್ಟದು ಆನ್ಲೈನ್ ಪ್ರೈಸ್ ಅಂತ. ಆಮೇಲೆ ನೋಡ್ತೀನಿ. ಸೊ ಇದೇ ನಾನು ಹೇಳಿದ್ದು ಇನ್ಸ್ಟಾಎಕ್ಸ್ ಪಾಲರೈಡ್ ಕ್ಯಾಮ್ರಾ ಮಿನಿ 8 ಆನ್ಲೈನ್ ನೋಡಿದಾಗ $37 to $70 ಏನೋ ಇತ್ತು. ಬಟ್ ದೆನ್ ಆಮೇಲೆ ಚೆಕ್ ಮಾಡಿದ್ವಿ, ಈ ಫಿಲ್ಮ್ ಕಾರ್ಡ್ಸ್ ತೊಗೊಳಕ್ಕೇ $15 ಏನೋ ಕೊಡಬೇಕು. ಸೊ ಸುಮ್ಮನೆ $30 ಇದೊಂದಕ್ಕೇ ಬೇಡ ಅಂತ ಕ್ಯಾನ್ಸಲ್ ತೊಗೊಳ್ಳಿಲ್ಲ ನಾನು. ಬಟ್ ದೆನ್ ದಿಸ್ ಇಸ್ ವೆರಿ ಪ್ರಿಟಿ. ಅಗೇನ್ ತೊಗೊಳ್ಳಲ್ಲ, ಚೆನ್ನಾಗಿದೆ ಅಷ್ಟೇ. ನೋಡಿ, ಕೇಳಿಸಿದ್ಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಐ ಥಿಂಕ್ ಇದು ನಾವು ನೋಡಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಲೇ ಓಪನ್ ಬಿಟ್ಟಿದ್ದಾರೆ ಅನಿಸುತ್ತೆ, ಅಥವಾ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಲ್ಲೆಲ್ಲ ನಮ್ಮದು ಪಿಕ್ಚರ್ ಹಾಕೋಬೋದು.
ಚೆನ್ನಾಗಿದೆ. ಬಟ್ ಎಷ್ಟಿದು ಇದಕ್ಕೆ ಅಮೌಂಟೇ ಹಾಕಿಲ್ಲ ಅವರು, ಬಟ್ ತೊಗೊಂಡು ಹೋಗೋಷ್ಟೆಲ್ಲ ಇಲ್ಲ. ಸೊ ಇದೊಂದು ತೊಗೊಳ್ಳೋಣ. ಅವರೊಂದು ರಿಂಗ್ ಲೈಟ್ ನೋಡಿದ್ವಿ, ಇದೆಯಲ್ಲ ಪಕ್ಕ. ಶುಡ್ ಬೈ? ನೋ ಐ ಥಿಂಕ್ ಇದರಲ್ಲಿ ವಾರ್ಮ್ ಲೈಟ್ ಎಲ್ಲ ಆಪ್ಷನ್ ಇಲ್ಲ. ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಪರ್ಚೇಸ್. ಯಾಕಂದರೆ ಐಟಮ್ ತುಂಬ ಇದೆ ಇಲ್ಲಿ. ಸೊ ಇವಾಗ ಇಲ್ಲೇ ನಿಯರ್ ಬೈ ಇರೋ ರೆಸ್ಟೋರೆಂಟಿಗೆ ಬಂದಿದ್ದೀನಿ, ಮಿರ್ಚಿ ಮಸಾಲ ಅಂತ. ಟೈಮ್ ಇವಾಗ 1:30. 10:30ಗೆ ಹೊಟ್ಟೆ ಬಿರಿಯಾನಿ ಊಟ ಮಾಡಿದ್ವಿ, ಟಿಫನ್ ಮಾಡಿದ್ವಿ. ಏನು ಟಿಫನ್ ಅಂತ ಅಂದರೆ ಅದು ಬೇಸಿಕಲಿ ಅವಲಕ್ಕಿ ಚಿತ್ರಾನ್ನ. ಬಟ್ ನಮ್ಮ ಅಕ್ಕ ಹೊಸ ಐಟಮ್ ಇನ್ವೆಂಟ್ ಮಾಡಿದ್ದು ಏನಂದರೆ, ಐ ಡೋಂಟ್ ನೋ, ಪ್ರಾಬಬ್ಲಿ ಅವಳು ಅವಲಕ್ಕಿ ಮಾಡೋಕ್ಕೆ ಹೋಗಿ ಇನ್ವೆಂಟ್ ಮಾಡೋಣ ಹೊಸದಾಗಿ ಅಂತ ಮುದ್ದೆ ಅವಲಕ್ಕಿ ಅಂತ ಮಾಡಿದ್ಲು. ರೀಸನ್ ಏನಕ್ಕೆ ಅವಳು ಯಾಕೆ ಇನ್ವೆಂಟ್ ಮಾಡಿದ್ದು ಅಂತ ಅಂದರೆ, ಮಿಕ್ಸಿ ಕೆಟ್ಟೋಗಿತ್ತು ನಮ್ಮದು ರಾತ್ರಿ ಅಕ್ಕಿ ರುಬ್ಬಕ್ಕೆ ಹೋಗಿ, ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಟ್ಟಿಲ್ಲ ಅಂತ ಕೋಪಕ್ಕೆ ಇನ್ವೆಂಟ್ ಮಾಡೋಣ ಅಂತ ಅವಳಿಗೆ ಚೆನ್ನಾಗಿ ನೆನೆಸ್ಬಿಟ್ಟು ಮುದ್ದೆ ಅವಲಕ್ಕಿ ಮಾಡಿದ್ಲು. ಒಂದು ಉಪ್ಪು ಜಾಸ್ತಿ, ಅದನ್ನು ಹಾಕೊಂಡು ನಾನು ಹೆಂಗೋ ತಿಂತಾ ಇದ್ದೆ ಬೈಕೊಂಡು ಅಯ್ಯೋ ಅಂತ. ಆಮೇಲೆ ಅದೇನೋ ಉದ್ದಿನ ಬೇಳೆ ಕಡಲೆಕಾಳನ್ನು ಫ್ರೈ ಮಾಡಿಬಿಟ್ಟು ಸೆಪ್ರೇಟಾಗಿ ಇಟ್ಟಿದ್ದಾಳೆ. ಅದು ಫುಲ್ ಬರ್ನ್ ಹೋಗಿದೆ ಆಯಿತಾ. ಬಂದುಬಿಟ್ಟು ಇದನ್ನು ಹಾಕ್ಕೊಂಡಿಲ್ವೇನೆ ಹಾಕು ಅಂತ ನೆಮ್ಮದಿಗೆ ಹೆಂಗೋ ತಿಂತಿದ್ದವಳಿಗೆ ಹಾಕ್ಬಿಟ್ಟು, ಈ ಕಡೆ ಉಪ್ಪು, ಈ ಕಡೆ ಮುದ್ದೆ, ಈ ಕಡೆ ಬರ್ನ್ ಆಗಿರೋದು. 2 ಸ್ಪೂನ್ ಮೇಲೆ ತಿನ್ನೋಕ್ಕಾಗಿಲ್ಲ ನನಗೆ. ಮಾಡಿಟ್ಟಿರೋದನ್ನೆಲ್ಲ ಹಾಗೆ ಬೌಲ್ ತುಂಬಿಟ್ಬಿಟ್ಟು ಇವಾಗ ತಿನ್ನೋಕೆ ಬಂದಿದ್ದೀವಿ. ಅಟ್ಲೀಸ್ಟ್ ಈ ಆ್ಯಕ್ಚುಲಿ ಚೆನ್ನಾಗಿದೆ ರೆಸ್ಟೋರೆಂಟಲ್ಲಿ ಫುಡೆಲ್ಲ. ಬಟ್ ನನಗೆ ಒಂದೇ ಇನ್ ಜನರಲಿ ಅಮೇರಿಕನ್ ರೆಸ್ಟೋರೆಂಟಲ್ಲಿ ಇಷ್ಟ ಆಗಲ್ಲ ಏನಂದರೆ, ಅವ್ರದ್ದು ಮೀನು ಚಟ್ನಿ ಯಾವಾಗಲೂ ಸ್ವೀಟ್ ಇರುತ್ತೆ. ನನಗೆ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಸೊ ಅದು ಬಿಟ್ಟರೆ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ಮತ್ತೆ ಗುಡ್ವಿಲ್ ಸ್ಟೋರಿಗೆ ಹೋಗಬೇಕು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇವಾಗ ಟೈಮ್ 2:30, ಮನೆಗೆ ಬಂದ್ವಿ. ಸೊ ಇವಾಗ ಏನೇನು ಹಾಲ್ ಮಾಡಿದ್ದೀನಿ ಅಂತ, ಏನೇನು ತಂದಿದ್ದೀವಿ ಅಂತ ಹಾಲ್ ಮಾಡ್ತೀನಿ. ಸೊ ಇದು ಲೆನನ್ ಶಾರ್ಟ್ಸ್, ಎಷ್ಟು $7, ಚೆನ್ನಾಗಿದೆ ಸಮ್ಮರಿಗೆ. ಮತ್ತು ಒಂದು ಡ್ರೆಸ್ ತೊಗೊಂಡ್ವಿ, ಗ್ರೀನ್ ಕಲರ್. ಐ ಥಿಂಕ್ ಆ್ಯಂಕಲ್ ಲೆಂತ್ ಥರ, ಸ್ವಲ್ಪ ಶಾರ್ಟ್ ಇದೆ ಆ್ಯಂಕಲ್ಗೆ ಲೆಂತಿಗಿಂತ. $10. ಸೊ $10 ಅಂದರೆ ಎಷ್ಟು? 900 ರುಪೀಸ್, 1000 ಅಂದ್ಕೊಳ್ಳಿ. ಆಮೇಲೆ ಇದು ಆಫೀಸ್ ಲುಕ್ಕಿಗೆ ಚೆನ್ನಾಗಿರುತ್ತೆ, ಆಫೀಸ್ ವೇರಿಗೆ. ಸೊ ಇದು ಒಂದು ಟಾಪ್ ತೊಗೊಂಡ್ವಿ. ದಿಸ್ ಇಸ್ ಆಲ್ಸೋ $7. ಆಮೇಲೆ ಇದು ಟೆನ್ನಿಸ್ ಸ್ಕರ್ಟ್ಸ್, ಜಿಮ್ ವೇರ್, ಆಕ್ಟಿವ್ ವೇರ್. ಅದು ಎಷ್ಟು? $5. ಇದು ಒಂದೇ ನನ್ನದು ಆಫರ್ ಇದೆ ಅಂತ ಹೇಳಿದ್ನಲ್ಲ. ಸೊ ಇದು ಪಿಂಕ್ ಸ್ಲಿಪ್, ಇದು ಒಂದೇ ನಾವು ಆಫರ್ ಇಲ್ಲ ತೊಗೊಂಡಿರೋದು. ಸೊ ಇದು $6 $3 ಆಯಿತು ನಮಗೆ. ಆಮೇಲೆ ಇನ್ನೊಂದು ಈ ಬೌಲ್ ತಗೊಂಡ್ವಿ. ನಮ್ಮ ಅಕ್ಕಂಗೂ ನಾಯಿಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ನಮ್ಮಲ್ಲೇ ನಾಯಿನೇ ಇಲ್ಲ. ಲಾಸ್ಟ್ ಇಯರೂ ಐ ಥಿಂಕ್ 2 years ಬ್ಯಾಕ್ ಆಲ್ಸೋ ಏನಾದ್ರು ಥ್ರಿಫ್ಟ್ ಹೋದಾಗ ಸೇಮ್ ಡಿಸೈನ್ ಸ್ವಲ್ಪ ಚಿಕ್ಕದು ತೊಗೊಂಡು ಬಂದಿದ್ದು ಬೌಲ್. ಇದು ಅಷ್ಟೇ ನಾಯಿ ಬೌಲ್. ಇದೇನೋ ಪ್ಲಾನ್ಸ್ ಇಡೋಕ್ಕೆ ಸ್ಮಾಲ್ ಅಲ್ಲಿ ತೋರಿಸೋದು, ಅಲ್ಲಿದೆಯಲ್ಲ ಸ್ಮಾಲ್, ಇಟ್ಸ್ ಕಾಲ್ಡ್ ಸಕ್ಯುಲೆನ್ಸ್. ದೇ ಕಾಲ್ಡ್ ಸಕ್ಯುಲೆನ್ಸ್. ಅದನ್ನ ಇಡಕ್ಕೆ ಅಂತ ಈ ಬೌಲ್ ತೊಗೊಂಡಿದ್ದೀವಿ. ಇದೆಷ್ಟು? ಇದು ಪಿಂಕ್ ಸ್ಲಿಪ್. ದಿಸ್ ಆಲ್ಸೋ $3. ಆಫರಲ್ಲಿ $3. ಆಮೇಲೆ ನಾನು ನಿನ್ನೆ ಮಿಕ್ಸಿ ಕಿಟಲ್ ತೊಗೊಳ್ತಾರೆ ಅಮ್ಮ ಅದೇ ರೆಸ್ಟೋರೆಂಟಲ್ಲಿ ತಿಂದಾದ್ಮೇಲೆ ಹೋಗಿ ತೊಗೊಂಡು ಬಂದಿದ್ದು. ಮತ್ತೆ ತುಂಬ ಭಾರ ಇದೆ. ಇದು ಒರಿಜಿನಲ್ ಪ್ರೈಸ್ ನಾವು ಆನ್ಲೈನ್ ನೋಡಿದಾಗ 130 ಆರ್ ಸಮಥಿಂಗ್. ಐ ಥಿಂಕ್ ಇದು ಹೆವಿ ಡ್ಯೂಟಿ ರೆಸ್ಟೋರೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಅನ್ಕೊತೀನಿ, ನಾಟ್ ವೆರಿ ಶೋರ್. ಬಟ್ ತುಂಬ ಹೆವಿ ಇದೆ, ಚೆನ್ನಾಗಿದೆ ಅಂತ. ಇದ್ರ ಜೊತೆಗೆ ಇದೊಂದು ಜಾರ್ ಕೂಡ ಬಂದಿದೆ. ಇದು ತೊಗೊಂಡಿದ್ದು $30. ಇದಕ್ಕೇನು ಆಫರ್ ಇಲ್ಲ. ಸೊ ಇಷ್ಟು ಶಾಪ್ ಮಾಡಿಕೊಂಡು ಬಂದಿದ್ದೀವಿ ಅಷ್ಟೇ ಐ ಥಿಂಕ್. ಆಮೇಲೆ ಇನ್ನೊಂದು ಆ ಥ್ರಿಫ್ಟ್ ಸ್ಟೋರಲ್ಲಿ ಇದೊಂದಿದೆ, ಸಾರಿ ಇದನ್ನು ಆಲ್ರೆಡಿ ನೋಡಿದ್ದೀರ, ವಿಡಿಯೋ ಮಾಡಿದ್ನಲ್ಲ ತೊಗೊಳ್ತೀನಿ ಅಂತ. ಸೊ ಇದೊಂದು $10. ಎಕೋಸ್ ಅಂತ ಏನೋ ಬ್ರ್ಯಾಂಡ್, ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಇಲ್ಲಿ ಆ ಥ್ರಿಫ್ಟ್ ಸ್ಟೋರಲ್ಲಿ ಐ ಥಿಂಕ್ ಪ್ರಾಬ್ಲಿ ಎಲ್ಲ ಥ್ರಿಫ್ಟ್ ಸ್ಟೋರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಥ್ರಿಫ್ಟ್ ಸ್ಟೋರಲ್ಲಿ ಡೊನೇಟ್ ಮಾಡಿದ್ರೆ ಅಲ್ಲಿರೋ ಸ್ಟೂಡೆಂಟ್ಸಿಗೆ ಅಥವಾ ಆ ಕಮ್ಯುನಿಟಿಯಲ್ಲಿರೋ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಸ್ಕಾಲರ್ಶಿಪ್ ಅಥವಾ ಪ್ಲೇಸ್ಮೆಂಟ್ಸ್ ರಿಲೇಟೆಡ್. ಸೊ
ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನಾದರೂ ಏನು ಬೇಕು ಅಂತ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್. ಬಿಡು. ಅಷ್ಟೇಪಾ ಇಡೇ.